ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದಿ ನೋಡ್ರಿ. ಬರ್ರಿ, ಬೆಳಗ್ಗೆ 8 ಗಂಟೆಗೆಲ್ಲ ಹೋಗಿ ಚಾಲು ಮಾಡಿ ನೋಡ್ರಿ. ಎಲ್ಲ ಕಸ ಹುಡುಗೀನಿ, ರಂಗೋಲಿ ಹಾಕಿನ ಮನೆಗೆ. ಅಷ್ಟು ಸೀರೆ ಪಿಕೋ ಹಾಕೋದವ್ರಿ. ಇವತ್ತರ ಆತವಿಲ್ಲ ನೋಡೋಣ ಬರ್ರಿ. ಸ್ವಲ್ಪ ಅದಾವ್ರಿ ಹಾಕೋವು. ಮುಂಜಾನೆ 6 ಸೀರೆ ಹಾಕೀನಿ. ನಿನ್ನೆ ಸುಟ್ಟಾತ್ರಿ ಪಿಕೋ ಹಾಕ್ಬೇಕಂತೀನಿ, ಹಾಕೋದಾಗಿಲ್ಲ. ಇಲ್ಲಿ ನೋಡ್ರಿ, ನಿನ್ನೆ ಅಕ್ಕಿ ಹಾಕಿದ್ನೆಲ್ಲ ದೋಸೆ ಮಾಡಕ್ಕೆ ಯಾವ ಥರ ಉಬ್ಬಿ ಬಂದೈತೆ ನೋಡ್ರಿ. ಅಕ್ಕಿ ಮಸ್ತ್ ಉಬ್ಬೈತೆ ನೋಡ್ರಿ. ಏನು ಉಪ್ಪು ಹಾಕಿಲ್ಲ, ಏನಕ್ಕಿಲ್ಲ, ಮಸ್ತ್ ಉಬ್ಬಿದೈತಿ ರೀ ಅಕ್ಕಿ. ಚಟ್ನಿ ಮಾಡಕ್ಕೆ ಶೇಂಗಾ ಪುಟಾಣಿ ಇಟ್ಕೊಂಡಿ ನೋಡ್ರಿ, ಚಟ್ನಿ ಮಾಡಿದ್ರೆ ಆತ ಅಂತೇಳಿ. ಇದು ಹಿಟ್ಟು ಉಬ್ಬೈತ್ರಿ. ಇವಾಗ ಜಾಕ ಮಾಡಿ ಹುಡ್ರು ಜಾಕ ಮಾಡಿಸಿ ನಾನು ಜಾಕ ಮಾಡಿ ಒಮ್ಮೆ ಎಲ್ಲ ನಾಷ್ಟ ಮಾಡಿ ಪೂಜೆ ಎಲ್ಲ ಕೆಲಸ ಮುಗಿಸ್ಕೊಂಡು ಒಮ್ಮೆ ಏನೈತೆ ಇದು ಸೇರ್ತೀನಿ ನೋಡ್ರಿ. ಒಮ್ಮೆ ಆಮೇಲೆ ಬಟ್ಟೆ ಒಗ್ದಾಕಿ ಆಮೇಲೆ ಮತ್ತೆ ವಿಡಿಯೋ ಲಾಗ್ ಚಾಲು ಮಾಡ್ತೀನಿ ರೀ. ಯಾಕಂದ್ರೆ ಯಾವ ಥರ ಉಬ್ಬಿ ಬಂದೈತೆ ನೋಡ್ರಿ. ದೋಸೆ ಎಲ್ಲ ಮಾಡ್ಬೋದು ರೀ. ಪಡ್ಡು ಮಾಡಿ ಮಾತ್ರ ಮಸ್ತ್ ಆಗ್ತಾವೆ ರೀ. ಇಷ್ಟೊಂದು ಸ್ವಲ್ಪ ದಪ್ಪ ಆಗೈತೆ ರೀ ಹಿಟ್ಟು. ಸ್ವಲ್ಪ ಹಿಟ್ಟು ದಪ್ಪ ಆಗೈತಲ್ರಿ, ಪಡ್ಡು ಮಾಡ್ರೆ ಸೂಪರ್ ಆಗ್ತಾವಂತ ಅನ್ಕೊಂಡೀನಿ ರೀ. ದೋಸೆ ಮಾಡ್ತೀನಿ ರೀ, ಪಡ್ಡೆ ಮಾಡಲ್ರಿ. ಬರ್ರಿ ಈ ಕಡೆ ನೋಡ್ರಿ. ಇಷ್ಟು ಬಟ್ಟೆ ಮತ್ತು ಅಷ್ಟೇ ಪಿಕೋ ಹಾಕ್ಬೇಕಂತೇಳಿ ಒಂದಿಷ್ಟು ಹಾಕಿದ್ದೀನಿ ರೀ. ಮತ್ತು ಒಂದಿಷ್ಟು ಸೀರೆ ತೊಗೊಂಡು ಎಲ್ಲ ಹೊಸ ಪಿಕೋ ಹಾಕಿಬಿಡವ ಅಂದರು. ಬಟ್ಟೆ ತೊಗೊಂಡು ಹಾಕೊಂಡಿದ್ರಿ. ಬಟ್ಟೆ ತೊಗೊಂಡು ಅವನು ಇಲ್ಲೇ ಪಿಕೋ ಹಾಕಕ್ಕೆ ಕೊಟ್ರೆ ನೋಡ್ರಿ. ಮನೆ ತುಂಬ ಯಾವ ಥರ ಹೋಗೋದಾರ. ಮತ್ತು ಅವು ಇಷ್ಟು ಪಿಕೋ ಹಾಕ್ಬೇಕನ್ನಕ್ಕೆ ಕರೆಂಟ್ ಒಂದು ಹೋಗೋದು ಬರೋದು ಮಾಡಾಕತ್ತಾವ್ರಿ. ನೋಡ್ರಿ, ಇಷ್ಟು ತೊಗೊಂಡು ಖಾಲಿ ಬಾಕ್ಸ್ ಇಲ್ಲೇ ಹೋದಾರಿ. ಇಲ್ಲೇ ತೊಗೊಂಡು ಇಲ್ಲೇ ಪಿಕೋ ಹಾಕಕ್ಕೂ ಕೊಡ್ತಾರೆ. ಡಬಲ್ ಲಾಭ ಅಂತಲೇ ಹೇಳ್ಬೋದು ನೋಡ್ರಿ. ಇಷ್ಟು ಬಟ್ಟೆ ಅದಾವು. ಒಬ್ಬರು ನಮ್ಮ ಬಟ್ಟೆ ವ್ಯಾಪಾರ ಆಗಲ್ರಿ ಅಕ್ಕ, ನೀನು ಭಾಳ ಬೇಜಾರಾಗುತ್ತೆ ರೀ, ನಿಮ್ದು ವ್ಯಾಪಾರ ಆಗುತ್ತೆ ನಮ್ದು ವ್ಯಾಪಾರ ಆಗಲ್ಲ ಅಂತ ಕಮೆಂಟ್ ಮಾಡಿರಿ. ನೋಡ್ರಿ, ಇಲ್ಲೇ ಬಟ್ಟೆನೂ ಒಗ್ದು ನೋಡ್ರಿ. ಇಲ್ಲೇ ಅವ್ವ ಒಗ್ದಾಳ್ರಿ ಬಟ್ಟೆ, ನಾ ಏನು ಒಗ್ದಿಲ್ಲ ರೀ, ಅವ್ವ ಒಗ್ದಾಳ. ನಾನು ಬಟ್ಟೆ ಕೊಡೋದು ಮಳೆ ಒಂದು ಹೊಡ್ಯಾಕತ್ತೈತೆ ನೋಡ್ರಿ. ಸಿಕ್ಕಾಪಟ್ಟಿ ಮಳೆ ರೀ. ಹಿಂಗಾಗಿ ಅವ್ವನೇ ಬಟ್ಟೆ ಒಗ್ದಿದ್ದಿಲ್ಲ ರೀ. ಹಾಗೆ ಅದೇ ಸ್ವಲ್ಪ ಬಟ್ಟೆ ಹೊಡಿಯೋ ಕ್ಲಿಪ್ಪಿಂಗ್ ತಂದೆ. ಹಂಗೆ ಮಳೆ ಬರಾಕತ್ತಿ ಬಿಡ್ತೀರಿ, ಬಡ ಮತ್ತೆ ಬಂದ್ ಮಾಡಿ ಬಟ್ಟೆ ತಕ್ಕೊಂಡು ನೋಡ್ರಿ. ಇಲ್ಲಿ ಮಳೆ ಯಾವ ಥರ ಹೊಡಿತೈತೆ ಅಂತೇಳಿ ನುಗ್ಗು ಮಳೆ ಹೊಡಿತ್ರಿ. ನಿನ್ನೆ ಕರೆಂಟ್ ಒಂದು ಹೋಗಿಬಿಟ್ಟಾವ್ರಿ. ಪಿಕೋ ಹಾಕೋದು ಹಾಲಿಲ್ಲ ರೀ. ಈ ಕಡೆ ಮಧ್ಯಾಹ್ನಕ್ಕೆ ದೋಸೆ ಮಾಡಾಕತ್ತೀನಿ ರೀ. ಮುಂಜಾನೆನೂ ದೋಸೆ ತಿಂದಾರಿ, ಮಧ್ಯಾಹ್ನ ದೋಸೆ ಮಾಡಿ ನೋಡ್ರಿ. ಮಳೆ ಒಂದು ಸಿಕ್ಕಾಪಟ್ಟಿ ಹೊಡ್ಯಾಕತ್ತೈತಿ. ಅವು ಇದ್ರೆ ಏನು ಮಾಡ್ತೇವೆ, ದೋಸೆ ಮಾಡಿಬಿಡು, ಸಂಜೆ ರೊಟ್ಟಿ ಮಾಡೋಣ ಅಂದರು. ದೋಸೆ ಮಾಡೀನಿ ರೀ. ಕರೆಂಟೂ ಇಲ್ಲ ನೋಡ್ರಿ. ಇಷ್ಟು ಸೀರೆ ಕುಂತ ನೋಡ್ರಿ ಪಿಕೋ ಹಾಕೋವು ಎಷ್ಟು ಅಂತ ನೋಡಾಕತ್ತಿರಲ್ರಿ. ಒಂದು ಏನಿಲ್ಲ ಅಂದರೂ ಒಂದು 26 ಸೀರೆನೇ 28 ಸೀರೆ ಆಗ್ಯಾವ ನೋಡ್ರಿ. ಇವಾಗ ಇನ್ನೂ 20 ಸೀರೆ ಮ್ಯಾಗ ಅದಾವ್ರಿ. 6 ಸೀರೆ ಹಾಕೀನಿ ರೀ ಮುಂಜಾನೆ ಬೆಳಗ್ಗೆನೆ. ನಿನ್ನೆ ಇಟ್ಟಿನಂದ್ರು ಇವತ್ತು ನೋಡ್ರಿ ಮಳೆ ನೋಡ್ರಿ ಯಾವ ಥರ ಬಿಡ್ಯಾಕತ್ತೈತೆ. ಒಂದು ಅಪ್ಪ ಕುಂತು ನೋಡಾಕತ್ತೈತೆ ರೀ ಮಳೆ ಆಗೋದು. ನಮ್ಮ ಶ್ರವಣ್ ಕುಮಾರ್ ಅಲ್ರಿ, ಮನೆ ಮಗ್ಳು, ನಮ್ಮ ಮನೆ ಮಗ್ಳು ಹುಡುಗ ನೋಡ್ರಿ. ಅದು ಕುಂತಾನ್ರಿ ಬಾಗ್ಲಿ ಮ್ಯಾಗ. ತಳಗೆ ಕುಂದ್ರಪ್ಪ, ಬಾಗ್ಲಿ ಮ್ಯಾಗ ಕುಂದ್ರಬೇಡ, ಸಾಲ ಆಗತ್ತೆ ನಮಗೆ ಅಂತ. ಹಳ್ಳಿ ಕಡೆ ಏನ್ರಿ, ಹುಡ್ರು ಮಕ್ಳು ಬಾಗ್ಲಿ ಮ್ಯಾಗ ಕುಂತ್ರ ಅಜ್ಜಿಯರು ಇರ್ತಾರಲ್ರಿ, ಅವ್ರು ಏನಂತಾರೆ, ಬಾಗ್ಲಿ ಮ್ಯಾಗ ಕುಂದ್ರಬೇಡಪ್ಪ ಸಾಲ ಆಗತ್ತೆ ಅಂತ ಹಿಂದಕ್ಕೆ ಅಂತಿದ್ದೀವಿ ರೀ. ನಾವು ಎಷ್ಟು ಹಂಗೆ ವಿಚಾರಿಸಲ್ರಿ. ಮಕ್ಕಳಲ್ರಿ, ಅವರೇ ಮಕ್ಕಳು ದೇವ್ರು ಇದ್ದಂಗೆ ರೀ. ಅಷ್ಟೇನು ಇದಾಗಲ್ಲ. ಮಕ್ಳು ಕುಂತ್ರೆ ನಾ ಬೈಯಲ್ಲ ನೋಡ್ರಿ, ಕುಂದ್ರಲಿ ಅಂತೇಳಿ ಸುಮ್ಮ ಆಗ್ಬಿಡ್ತೀನಿ ರೀ. ಮಕ್ಳು ಕುಂತ್ರೇನು ಇದು ಆಗಲ್ರಿ, ಸಾಲ ಏನು ಆಗಲ್ರಿ, ಅವರು ದೇವ್ರು ಇದ್ದಂಗೆ ನೋಡ್ರಿ. ಮಳೆ ಹರಿದಂಗೆ ಹರಿತೈತೆ ನೋಡ್ರಿ. ಮಳೆ ಮಾತ್ರ ಇಟ್ಟು ಹೊಡಿತ್ರಿ, ಅಷ್ಟು ಮಳೆ ಹೊಡಿತು ನೋಡ್ರಿ. ನಾನು ನಿನ್ನೆ ಸುಟ್ಟಾತ್ರಿ ಪಿಕೋ ಮುಗಿಸ್ಬೇಕಂತೀನಿ ರೀ. 3 ದಿನ ಆತ್ರಿ. 3 ದಿನಕ್ಕೆ ಮುರ್ತಡೆ ಹಂಗೆ ಕಾಣತ್ರಿ. ಅದು ಬಾರಪ್ಪ ಒಳ್ಯಾಕ, ಮಳೆ ಸಿಡಿತಾವ ಅಂತ ಅನ್ನಕತ್ತೀನಿ ರೀ. ಅವನು ಹಿಂದೆ ಮುಂದೆ ನೋಡಾಕತ್ತಾನ ರೀ. ಬಂದು ನೋಡ್ರಿ ಒಳ್ಯಾಕ. ನೋಡ್ರಿ, ಹಳ್ಳಿ ಕಡೆ ದನ ತಿರ್ಕೊಂಡು ಮಳ್ಯಾಗ ಕಾಯ್ಕೊಂಡು ದನಕ್ಕೆ ಹೋಗ್ಯಾರ ರೀ. ಮಳೆ ಬರ್ಬೇಕಂದ್ರೆ ಎಷ್ಟು ಕಷ್ಟ ಐತೆ ನೋಡ್ರಿ. ಇಷ್ಟು ಸೀರೆ ಅದಾವ್ರಿ. ಮನೆ ಎಲ್ಲ ಗಲೀಜು ಭಾಳ ಆಗೈತೆ ರೀ. ಎಲ್ಲ ಕ್ಲೀನ್ ಮಾಡ್ತೀನಿ ರೀ. ಇವಾಗ ಕರೆಂಟ್ ಇಲ್ಲಲ್ಲ, ಅಷ್ಟು ಕ್ಲೀನ್ ಮಾಡಿ ಆಮೇಲೆ ಏನೈತೆ ಪಿಕೋ ಹಾಕಿದ್ರೆ ಆಯ್ತು ನೋಡ್ರಿ. ಬರ್ರಿ, ಇಲ್ಲೇ ಇಷ್ಟು ಬಾಂಡೆನೂ ಹೊರಗೆ ಇಟ್ಟೀನಿ ರೀ. ಕ್ಲೀನ್ ಮಾಡಿ ದೋಸೆ ಮಾಡ್ಕೊಂಡು ಇಟ್ಟು ಇನ್ನೂ ಸ್ವಲ್ಪ ಹೋಯ್ತು ಗುಂಡಿಗೆ ಹಾಕಿ ಅಲ್ಲಿ ನೀರು ಬಿಡಾಕತ್ತಿದ್ರು ಸ್ವಚ್ಛ ಆಗುತ್ತಂತ ಅಲ್ಲಿ ಇಟ್ಟು ನೋಡ್ರಿ. ಮಳಿನ ಹಂಗೆ ಬಡಿತೈತೆ ರೀ. ಮಳೆ ನಿಲ್ಲವಲ್ದ್ರಿ. ಟೈಮ್ 5 ಗಂಟೆ ಆದ್ರೂ ಮಳೆ ನಿಲ್ಲಲ್ರಿ. ಇದು ಶ್ರವಣ್ ಕುಮಾರ ಓದಾಕತ್ತಾಳ ರೀ. ಆ ಮಮ್ಮಿ ಗೋಧಿ ಹಸ್ ಮಾಡಾಕತ್ತಾಳ ರೀ. ಯಾಕಂದ್ರೆ ನೀ ಯಾವಾಗ ಹಸ್ ಮಾಡ್ತೀವ, ರಾಟಿ ಒಲಿದು ಬಟ್ಟೆ ಕೊಡೋದು. ತಾಯಿ ಪ್ರೀತಿನೇ ಕಳ್ಳಂದ್ರೆ ಅದೊಂದು ಕಳ್ಳ ಬೇರೆ ನೋಡ್ರಿ ತಾಯಿದು. ಯಾಕಂದ್ರೆ ಮಗಳಿಗೆ ಎಷ್ಟು ಕಷ್ಟ ಐತಿ ಎಲ್ಲ ನೋಡ್ಯಾಳ್ರಿ ಅವ್ವ. 2 ದಿನ ಇದ್ದು ಇದಲ್ಲ, ನಾಳೆಗೆ ಹೋತಾಳ್ರಿ ಅವ್ವ ಊರಿಗೆ, ನೋಡ್ಯಾಳಲ್ಲ. ತಾಯಿ ಪ್ರೀತಿನ ಹೆಂಗೆ ನೋಡ್ರಿ. ಜೋಳ ಹಸ್ ಮಾಡ್ಯಾಳ, ಮತ್ತು ಗೋಧಿ ಹಸ್ ಮಾಡಾಕತ್ತಾಳ ರೀ. ನೀ ಯಾವಾಗ ಹಸ್ ಮಾಡ್ತೀವ, ದಗದನ ಭಾಳ ಆಗುತ್ತೆ ನಿಂದ ಅಂತೇಳಿ ಹಸ್ ಮಾಡ್ಕೋತ ಕುಂತಾಳ್ರಿ. ನಾನು ಅಟ್ಟ ಕಸ ಹುಡ್ಕೊಂಡು ಎಲ್ಲ ಕ್ಲೀನ್ ಮಾಡೀನಿ ನೋಡ್ರಿ.
ಮಳೆ ಅಂದ್ರೆ ಮಳೆ ರೀ ಅಂಗಳ ಕಸ ಹೊಡಿಬೇಕಂತೀನಿ ಏನು ಮಾಡಬೇಕು ಅಂತ ನೋಡಾಕತ್ತೀನಿ ರೀ ನಾನು ವಿಚಾರ ಮಾಡಾಕತ್ತೀನಿ. ಹುಡುಕ್ತೀನಿ ರೀ ನೋಡಿರಿ ಹಳ್ಳ ಹರ್ದಂಗೆ ಹರ್ದೈತೆ ರೀ ಮಳೆ ಒಂದು ಸಿಕ್ಕಾಪಟ್ಟೆ ಮಳೆ ಆಗಕತ್ತೈತೆ ರೀ ಊರಲ್ಲಿ. ಏನು ಮಾಡ್ರಿ ಬರೀ ಎದ್ರಾಗ ಸ್ವಲ್ಪ ಎಲ್ಲ ಒಳಗಿನ ಕಸ ಪಸ ಹುಡುಗೀನಿ ರೀ. ಹೊರಗೂ ಸ್ವಲ್ಪ ಕೊಡಿ ಹುಡ್ಕೊಂಡು ಹುಡುಗಿದ್ರಾತಂತ ಹುಡುಗಾಕತ್ತೀನಿ ನೋಡಿರಿ. ಯಾಕಂದ್ರೆ ನೀರೊಂದು ಭಾಳ ಹರಿಯಾಕತ್ತೈತೆ ರೀ. ಇದ್ದಿದ್ದ ಕಸ ಎಲ್ಲ ಹೋಗ್ಬಿಡ್ತು ರೀ. ಶ್ರವಣ್ ಕುಮಾರ್ ಎಷ್ಟು ನಾಟಕ ಮಾಡಾಕತ್ತಾನ ನೋಡಿರಿ. ಹೊರ್ಯಾಕೆ ಬರ್ತೀನಿ ಅಂತ ಬ್ಯಾಡ ಅಂತ ಬೆದರ್ಸೀನಿ ರೀ. ಬಾಗಿಲ ಮೇಲೆ ನಿಂತಾನೆ ರೀ ಶ್ರವಣ್ ಕುಮಾರ. ಶ್ರಾವಣಿ ವಿಡಿಯೋ ಮಾಡಾಕತ್ತಾಳ್ರಿ ನೋಡಿರಿ. ಕಸ ಗುಡಿಸಿ ಒಳ್ಯಾಕೆ ಬಂದು ನೋಡಿರಿ ನಾನು. ಕಸ ಗುಡಿಸಿ ಒಳ್ಯಾಕೆ ಬಂದೀನಿ ಅನ್ಕನ್ನ ಮತ್ತು ಅವ್ವ ಇದು ಅಲ್ಲೊಂದು ಕಸ ಐತೆ ನೋಡುವ ಹುಡುಗು ಅಂತಂದ್ಲು. ಎಲ್ಲೈತಿ ಅಂತೇಳಿ ಹಂಗೆ ಕೊಡಿ ಹುಡ್ಕೊಂಡು ಹೋದೀನಿ ರೀ. ಕಸ ಏನು ಭಾಳ ಹುಡುಗಲ್ ರೀ ನೋಡಿರಿ. ಕರ್ನಾಳ ನೀರು ಹಳ್ಳ ಹರ್ದಂಗೆ ಐತೈತೆ ರೀ. ಉಗಿ ತುಂಬ ನೀರು ಎಲ್ಲ ಮಣ್ಣು ಕಣ್ಣು ಹರ್ಕೊಂಡು ಹೋಗುತ್ತೆ ನೋಡಿರಿ ಮಳೆ ಯಾಕಂದ್ರೆ. ಇದೇ ಥರ ಅಲ್ರಿ ಮಳೆ ಅಂದ್ರೆ. ಮಳೆ ಆಗ್ಬೇಕು ರೀ. ಯಾಕಂದ್ರೆ ಈ ಹೊಲ ಬಿತ್ತಬೇಕಂತಾರೆ ಮಳೆ ಹಿಡಿಯಾಕತ್ತೈತೆ ನೋಡಿರಿ. ತೊಗರಿ ಬೀಜ ಸಜ್ಜು ಮಾಡಿದೆ ಹಸಿ ಮಾಡಿದೆ ಅಂತಾರೆ ಹಳ್ಳಿ ಕಡೆ. ಮಳೆ ಅಂದ್ರೆ ಅಷ್ಟು ಹಿಡ್ತೈತೆ ರೀ. ಇನ್ನು ಈ ಮಳೆ ಹೊಡೆದಿದ್ದು ಮಳೆ ನೋಡ್ರೆ ನಾವು ಅಂದ್ರೆ 8 ದಿನ ಏನೋ ಬಿತ್ತಕ್ಕೆ ಬರಲ್ಲ. ಹಿಂಗೆ ಮಳೆ ಇದು ಒಣಗಿದ್ರೆ 8 ದಿನ ಅಲ್ರಿ. ಮತ್ತು ನಡ್ಬಾರ್ದು ಮಳೆ ಆಗ್ತಂದ್ರೆ ಬಿತ್ತಕ್ಕೆ ಬರಲ್ಲವ ಅಂತ ಅನ್ನಕತ್ತೀನಿ ರೀ. ಹಂಗೆ ಮಾತಾಡ್ಕೋತಾನೆ ನಾನು ಸ್ವಲ್ಪ ಈಗ ತೊಗೊಂಡೆ ಚಪ್ಪಲಿ ಇಟ್ಬಿಡ್ತೀನಿ ರೀ. ನೀರು ಚಪ್ಪಿದ್ರೆ ಎಷ್ಟು ಸ್ವಲ್ಪ ಆತು ನೋಡಿರಿ. ಬರ್ರಿ ಒಳಗೆ ಹೋಗೋನು. ಕರೆಂಟ ಬಂದಾಗ ನಾ ಕರೆಂಟ್ ಕಾಯಕತ್ತೀನಿ ರೀ ಪಿಕ್ ಹಾಕ್ಬೇಕಂತೇಳಿ. ಸಾಲಿ ಆಟ ಕಸ ಹೊಡಿದೀನಿ ರೀ. ಅಂಕನ ಅವ್ವ ಹಿಡಿತೀನಿ ಅಂತಂದರು. ಹಿಂಗಾಗಿ ಬಿಟ್ಟು ನೋಡಿರಿ. ದೇವ್ರ ಮುಂದೆ ದೀಪನ ಹಚ್ಚಿದೆ ಎಲ್ಲನೂ ಆಯ್ತು. ಕರೆಂಟ ಬರ್ಲಾಗ್ಯಾವ್ರಿ. ಯಾಕಂದ್ರೆ ಇದೊಂದು ಚಾರ್ಜರ್ ಬಲ್ಪ್ ಇತ್ತು ಒಳಗೆ ಕರೆಂಟ್ ಇಲ್ಲ ನೋಡಿರಿ. ಅಡುಗೆ ಮಾಡ್ಬೇಕಂದ್ಯ ಚಾರ್ಜರ್ ಬಲ್ಪ್ ಐತ್ರಿ. ಕುಂತೀನಿ ಒಳಗೆ ಇದೇ ಮೊಬೈಲ್ ಬ್ಯಾಟ್ರಿ ಹಚ್ಕೊಂಡು ಅಡುಗೆ ಮಾಡ್ಬೇಕು ರೀ. ಫೋನ್ ಚಾರ್ಜ್ ಸನಿಯಕ್ಕಿಲ್ಲ. ಪಿಕೋ ಹಾಕೋದೆಲ್ಲ ಮನೆ ತುಂಬ ಹಂಗೆ ಬಿದ್ದೆ ನೋಡಿರಿ. ಇಲ್ಲೇ ಕಾಣ್ತಿರ್ಬೇಕು ರೀ. ಹಾಕಿ ಸೇರಿ ಮಾಡ್ಬೇಕಂತೀನಿ ರೀ. ನಿನ್ನೆ ಸುಟ್ಟಾತ್ರಿ ಪಿಕೋ ಹಾಕೋದು. ಹಾಕಲೇಬೇಕು ಅಂತ ನಾ ಅಂತೀನಿ. ಪಿಕೋ ಹಾಕಕ್ಕೆ ಕರೆಂಟ ಇಲ್ಲ ನೋಡಿರಿ. ಏನು ಮಾಡ್ತೀರಿ. ನಿನ್ನೆ ದವಾಖಾನೆಗೆ ಹೋಗಿದ್ನಲ್ರಿ. ಎಲ್ಲರೂ ಆರಾಮಿರಿ ಅಕ್ಕ ನೀವು ಆರಾಮಾದ್ರೆ ಹುಷಾರಾರಿ ಎಲ್ಲರೂ ಅಂತೀರಿ ಫ್ರೆಂಡ್ಸ. ನನಗೆ ಹೊಲಿಲಿಕ್ಕೆ ನಡಲ್ಲ ನೋಡಿರಿ. ನಿನ್ನೆ 1500 ರೂಪಾಯಿ ಹೋದಿವ್ರಿ ದವಾಖಾನೆಗೆ. ಸಂತಿ ತೊಗೊಂಬಂದ್ರೆ ಎಲ್ಲನೂ ತುಟ್ಟಿ ಐತಲ್ರಿ. ಮಾಡಲೇಬೇಕು ಎಲ್ಲನೂ ವಜ್ಜೆ ಐತ್ರಿ. ಮತ್ತು ಈಗ ಹೊಲಿಲಾರ ಕುಂತ್ನಂದ್ರೆ ಯಾವುದು ನಡೆಯಲ್ಲ ನೋಡಿರಿ. ನಮ್ಮ ಸಂಸಾರ ನಡಲ್ರಿ. ಶ್ರಾವಣಿಯೋ ಸಾಲಿಗೆ ಹೋಗ್ತಾಳೆ ಒಂದು ಇರ್ಲಿಕ್ಕೆ ನಡಲ್ರಿ. ಎಲ್ಲ ಆಕೆಗೂ ಟಿಫನ್ಗೆಲ್ಲ ಬೇಕಲ್ರಿ. ಹಿಂಗಾಗಿ ಇಷ್ಟು ಪಿಕೋ ಹಾಕಬೇಕು ಇವತ್ತು ಅಂತೇಳಿ ನಾ ರೆಡಿ ಮಾಡ್ಕೊಂಡು ನಾ ಕೂತಿದ್ದೀನಿ ರೀ. ಒಟ್ಟು ಹಾಕೋದಲ್ಲ 100 ರೂಪಾಯಿ ಹೊಲ್ದೀನಿ ರೀ ಇವತ್ತು. 110 ಸೀರೆ ಪಿಕೋ ಹಾಕೀನಿ. ಇನ್ನೂ ಒಂದು 20 ಸೀರೆ ಅದಾವೆ ರೀ ಪಿಕೋ ಹಾಕು. ಯಾಕಂದ್ರೆ ಬಟ್ಟೆ ವ್ಯಾಪಾರ ಮಾಡುವಂಥ ಎಷ್ಟು ಯೂಸ್ ಐತೆ ಅಂತ ನೋಡಿರಿ. ಬಟ್ಟೆ ವ್ಯಾಪಾರ ಮಾಡ್ತೀವಿ ರೀ ಇಷ್ಟು ಯೂಸ್ ಐತೆ ನೋಡಿರಿ. ವ್ಯಾಪಾರಕ್ಕೂ ಆಯ್ತು ರೀ. ಬಟ್ಟೆಗೆ ಹೊಲ್ಯಾಕ್ಕೂ 300 ಬಟ್ಟೆ ಬಂದು ಇಲ್ಲೇ ತೊಗೊಂಡು ಇಲ್ಲೇ ಪಿಕೋ ಮಾಡಕ್ಕೆ ಕೊಡ್ತಾರೆ. ಟೀಚಿಂಗು ನೀವೇ ಮಾಡಿರಿ ಬ್ಲೌಸ್ ಅಂತಾರೆ. ನನಗೆ ಆಗೋದಿಲ್ಲ ರೀ. ಒಂದಿಷ್ಟು ಮಂದಿವು ಗಿರಾಕಿ ಹಿಡಿತೀನಿ ರೀ. ಒಂದಿಷ್ಟು ಮಂದಿ ಗಿರಾಕಿ ಹಿಡಿಯಲ್ಲ ನೋಡಿರಿ ಟೀಚಿಂಗ್ ಬಗ್ಗೆ. ಯಾಕಂದ್ರೆ ಇಲ್ಲಿ ನನ್ನ ಕಡೆನ ಸೀರೆ ತೊಗೊಂಡಿರ್ತಾರಲ್ರಿ. ಇಲ್ಲೇ ಪಿಕೋ ಹಾಕ್ಬಿಡಮ್ಮ ಅಂತ ಕೊಟ್ಬಿಡ್ತಾರೆ. ನಾ ಇನ್ನೂ 10 ರೂಪಾಯಿಗೆ ಒಂದು ಹಿಡ್ದೀನಿ ರೀ. 15 ರೂಪಾಯಿ ಹಿಡ್ರಿ ಭಾಳ ಆಗುತ್ತೆ. 10 ಸೀರೆ ಹಾಕೀನಿ 100 ರೂಪಾಯಿ ಆಯ್ತು ರೀ. ಈ ಒಂದು 20 ಸೀರೆದ್ದು ಹಾಕಬೇಕು ಅಂತೇಳಿ ಕುಂತೀನಿ ರೀ. ಕರೆಂಟ್ ಬಂದು ಅಂದ್ರೆ ಖಂಡಿತ ಇಷ್ಟು ಕಂಪ್ಲೀಟ್ ಮಾಡ್ತೀನಿ ರೀ. ರಾತ್ರಿ ಆದ್ರೆ ಅಲ್ರಿ ಬಿಡಲ್ರಿ. ಹಾಕಲೇಬೇಕು. ಇನ್ನೂ ಕಸ ಹೊಡ್ಬೇಕಂದ್ರೆ ಮತ್ತೆ ತೆಗೆದಿಡೋದು ಮತ್ತೆ ಈ ಕಡೆ ಇಡೋದು ಆಗುತ್ತೆ ರೀ. ಕಸ ಗುಡ್ಸಾಗ ಇವತ್ತು ಸಂಜೆ ಕಸ ಹಂಗೆ ಗುಡ್ಸೀನಿ ರೀ. ನೋಡಿರಿ ಎಲ್ಲರೂ ಹೊಸ ಮಾಲ್ ತಂದಿನಲ್ರಿ. ಮಾಲ್ನ್ಯಾಗ ಸೀರೆ ನೋಡಿರಿ. ನನ್ನ ತಕ್ಕಿನ ಸೀರೆನ ಇಷ್ಟ ಅದ ನೋಡಿರಿ. ಈಗ 10 ಸೀರೆ ಹಾಕಿನಲ್ರಿ. ಅವು ನನ್ನ ತಕ್ಕಿನವ ವ್ಯಾಪಾರ ಚಲೋ ಆಗೈತೆ ರೀ ಸಲ. ಆದರೂ ತೊಗೋತಾರೆ. ಕ್ವಾಲಿಟಿ ಮಾಲ್ ತರ್ಬೇಕು ರೀ. ಸಾದಾ ಮಾಲ್ ತರಬಾರ್ದು ನೋಡಿರಿ. ಒಬ್ಬರು ಕಮೆಂಟ್ ಹಾಕಿರಿ ಬಟ್ಟೆ ಬಗ್ಗೆ. ಬಟ್ಟೆ ವ್ಯಾಪಾರ ನಮ್ದು ಆಗೋಲ್ದಕ್ಕ ಬೇಜಾರಾಗುತ್ತಂತ. ಅದ್ರ ಬಗ್ಗೆ ಹೆಂಗೆ ಸ್ವಲ್ಪ ನನಗೆ ಎಷ್ಟು ಗೊತ್ತೈತೆ ಅಷ್ಟು ಮಾಹಿತಿ ಶೇರ್ ಮಾಡ್ತೀನಿ ರೀ. ಖಂಡಿತ ಈಗ ಆಗೋವಲ್ದು ನನಗೆ. ಅದ್ರಾಗ ಒಂದು ಆರಾಮಾಗಿಲ್ಲ. ಇವತ್ತೊಂದು ಪಕ್ಕ ಮಿಚ್ಚಾಗೀನಿ ರೀ. ಇವತ್ತೇನು ತಲೆ ನೀನು ಸ್ವಲ್ಪ ಕತ್ಲು ಬರ್ತಿತ್ತು. ಇವತ್ತೇನೂ ಇಲ್ಲ ರೀ. ಎಲ್ಲ ಮಿಚ್ಚಾಗೀನಿ. 100 ರೂಪಾಯಿ ಹೊಲ್ದೀನಿ ರೀ. ಎಲ್ಲರೂ ಭಾಳ ಸಪೋರ್ಟ್ ಮಾಡಿರಿ. ಅಕ್ಕ ನೀವು ಹೆಲ್ತ್ ನೋಡ್ಕೊರಿ ಮೊದಲು ಆರಾಮಿರ್ರಿ. ನೀವು ಆರಾಮಿದ್ರೆ ನಿಮ್ಮ ಮಕ್ಳು ಸಪೋರ್ಟ್ ಆಗುತ್ತೆ ಅಂತ ಎಲ್ಲರೂ ಭಾಳ ಚಂದ ಕಮೆಂಟ್ ಮಾಡಿರಿ. ಎಲ್ಲರಿಗೂ ಥ್ಯಾಂಕ್ಸ್ ನೋಡಿರಿ. ಇನ್ನೊಮ್ಮೆ ಕಮೆಂಟಿಗೆ ರಿಪ್ಲೈನೂ ಕೊಟ್ಟು ಇನ್ನೇನು ಥ್ಯಾಂಕ್ಸ್ ಕೇಳ್ತೀನಿ ರೀ. ಎಲ್ಲರೂ ಇಷ್ಟು ಕಾಳಜಿ ಐತಲ್ಲ ನಮ್ಮ ಮ್ಯಾಗೂ. ನಮ್ಮನ್ನು ಒಂದಿಷ್ಟು ನೋಡ್ಕೊಂಡು ಅದಾರಲ್ಲ ಕಮೆಂಟ್ ಮಾಡ್ತಾರಲ್ಲ ನಮ್ಮನ್ನ ಇಷ್ಟಪಡೋರು ಅದಾರ. ಯೂಟ್ಯೂಬ್ ಫ್ಯಾಮ್ಲಿ ಐತೆ ನಮಗೂ ಸಪೋರ್ಟ್ ಮಾಡ್ತಾರೆ ಅನ್ನೋದು ನಾ ಭಾಳ ನಂಬಿ ನೋಡಿರಿ. ನನಗೆ ಭಾಳ ಖುಷಿ ಆಯ್ತು ರೀ. ಕಮೆಂಟ್ಗಳು ಓದಿ ನಾನು ರಿಪ್ಲೈ ಕೊಡೋದಲ್ಲ. ಇವತ್ತು ಎಲ್ಲರಿಗೂ ರಿಪ್ಲೈ ಕೊಟ್ಟೀನಿ ರೀ. ಬರ್ರಿ ಇವಾಗ ಏನೈತೆ ಅಂದ್ರೆ ಕತ್ಲಾನ ಮುಳುಗೈತೆ ನೋಡಿರಿ. ಕಾಣತ್ತನ ನೋಡಿರಿ ಹೊರಗೆ. ಹೊತ್ತು ಮುನ್ಗಕ್ಕೆ ಬಂದೈತೆ ರೀ. 7 ಆಗಿರ್ಬೇಕು ಟೈಮು. ಅಡುಗೆ ಮಾಡ್ಬೇಕು ರೀ. ಬ್ಯಾಟ್ರಿ ಹಚ್ಕೊಂಡು ಬ್ಯಾಟ್ರಿ ಸನಿಯಕ್ಕಿಲ್ಲ ರೀ. ಇದು ಒಂದೇ ಈ ಕೋಲಿಗೆ
ಚಾರ್ಜರ್ ಬಲ್ಪ್ ಹಾಕಿ ಒಂದಲ್ಲಿ ಇದು ಆಗೈತೆ ನೋಡಿರಿ. ಕರೆಂಟ್ ಒಂದು ಯಾವಾಗ ಬರ್ತಾವೆ ಇವಾಗೆಲ್ಲ 1:03 ಆಗ್ಯಾವ ಅವಾಗ ಕರೆಂಟ್ ಇದ್ದು ರೀ. ಪಿಕೋ ಮಿಷನ್ ಇವತ್ತಿಂತ ರೀ ಯಾಕೆ ಮತ್ತು ಸೂಜಿ ಒಂದು ಚೇಂಜ್ ಮಾಡಿದ್ದೀನಿ ರೀ. ಮತ್ತು ಅಷ್ಟು ದಾರ ಉಚ್ಚಿ ಎಲ್ಲ ಕ್ಲೀನ್ ಮಾಡಿ ಎಣ್ಣೆ ಉಣ್ಸಿದ್ದೀನಿ ರೀ. ಹಿಂಗಾಗಿ ಅದು ಸರಿ ಹೋಗಿತ್ತು ರೀ. ಸರಿ ಹೋಗಿಂದನ 4 ಸೀರೆ ಪಿಕೋ ಹಾಕಿದೆ, ಕರೆಂಟ್ ಹೋಗ್ಬಿಟ್ಟು ರೀ. ಈಗಿನ ಎಷ್ಟೊಂದು ಸೀರೆ ಅದಾವೆ ರೀ. ಮತ್ತು ಇವತ್ತು 3 ಸೀರೆ ತೊಗೊಂಡ್ರಿ. 3 ಸೀರೆ ಪಿಕೋ ಹಾಕೋಕೆ ಕೊಟ್ಟಾರೆ. ಇವತ್ತು 600 ರೂಪಾಯ್ದು 3 ಸೀರೆ ತೊಗೊಂಡ್ರಿ. 150 ರೂಪಾಯಿ ಉಳಿತು ನೋಡಿರಿ ಲಾಭ ನನಗೆ. 3 ಸೀರೆ 150 ರೂಪಾಯಿ ಉಳಿತು ರೀ. ಹಂಗೆ ಉಳಿತೈತ್ರಿ. ಮತ್ತು ಅಮಾವಾಸ್ಯೆ ದಿನ ಭಾಳ ಮಾರೈತ್ರಿ. ಅದ್ರಾಗ ಒಂದಿಷ್ಟು ಭಾಳ ಉಳಿದೈತ್ರಿ ಲಾಭ. ಅದು ಹೇಳ್ತೀನಿ ರೀ ಎಲ್ಲ ಎಷ್ಟೆಷ್ಟು ಲಾಸ್ಟಿಗೆ ಮಾರಿಂದ ನಮಗೆ ಫಸ್ಟ್ ಲಾಭ ಅನ್ನೋಕ್ಕಿಂತ ಗಂಟು ತೊಗೋಬೇಕು. ನಾವು ಎಷ್ಟು ಬಟ್ಟೆ ಬಂಡವಾಳ ಹಾಕಿರ್ತೀವಿ ಅಷ್ಟು ಗಂಟು ತೊಗೋಬೇಕ್ರಿ. ಆಮೇಲೆ ನಮ್ಗೆ ಲಾಭ ನೋಡಿರಿ. ನಾ ಏನು ಯಾವುದು ಲಾಭ ಇಡಲ್ರಿ. ಅಷ್ಟು ಮೊದಲು ಗಂಟು ತೊಗೋತೀವಿ ನೋಡಿರಿ. ಆಮೇಲೆ ಲಾಭ ಎಷ್ಟು ಬಂತು ಎಷ್ಟಿಲ್ಲ. ಮೊನ್ನೆ ಸರಿ ಶಿವರಾತ್ರಿ ಹಾಕಿದ್ದು 10,000 ರೂಪಾಯಿ ಲಾಭ ಆಗೈತೆ ರೀ. ಈ ಸಲ ಎಷ್ಟಾಗುತ್ತೆ ಅಂತ ನಿಮಗೂ ಖಂಡಿತ ಶೇರ್ ಮಾಡ್ತೀನಿ ರೀ. ಆ ಸಲ ಖರ್ಚು ಕಮ್ಮಿ ಆಗೈತೆ ರೀ. ಈ ಸಲ ಖರ್ಚು ಭಾಳ ಆಗೈತೆ ರೀ. ಟೋನ್ ಕಟ್ಕೊಳಕ್ಕೆ 500 ಆಗ್ಯಾವ ರೀ. ಡಿಜೆಲ್ದು 300 ಹಿಡಿದಿಲ್ಲ, ಅದೊಂದು 2,500 3,000 ರೂಪಾಯಿ ಹೋಗೈತೆ ರೀ. ಮತ್ತು ನಾಷ್ಟ ಮನೆ ನಾಷ್ಟ ಮಾಡಿ ಕಟ್ಕೊಂಡು ಹೋಗಿವಿ ರೀ. ಅಲ್ಲಿ ಊಟ ಅಂಗಡಿ ಬಟ್ಟೆ ಅಂಗಡಿ ಹೋಗುತ್ತೆ, ಊಟ ಕೊಡ್ತಾರೆ ಮಧ್ಯಾಹ್ನ ಊಟ. ಇಷ್ಟೆಲ್ಲ ಮಾಡೀವಿ ರೀ. 3,000 ರೂಪಾಯಿ ಖರ್ಚು ತೊಗೋತೀನಿ ರೀ. ಆ ಸಲ 3,000 ರೂಪಾಯಿ ಸ್ಟ್ಯಾಂಡಿಂದ ತೆಗ್ದೀನಿ ರೀ. ಈ ಸಲ ಇದು 3,000 ರೂಪಾಯಿದು ಹೋಗುತ್ತೆ. ಆ ಸಲ ಕೈಲಿ ಹಾಕೀನಿ ರೀ. ಅದು ಲಾಭ ಅಂತ ಹೇಳಿ 3,000 ರೂಪಾಯಿ ಸ್ಟ್ಯಾಂಡಿಂದು. ಮತ್ತು 2,000 ರೂಪಾಯಿ ಏನೈತಿ ನಾ ಇದು ರೀ ಏನಂತಾರಲ್ಲ ರೀ, ಇದು ಗಾಡಿ ಖರ್ಚಿಂದ 2,000 ರೂಪಾಯಿ ಆಗೈತೆ ರೀ. ಮೊನ್ನೆ ಸಲ ಟೋನ್ ನನಗೆ ಗೊತ್ತಿದ್ದಿಲ್ಲ ರೀ. ಟೋನ್ ಕಟ್ಕೋತಾರೆ ಅನ್ನೋದು ನಮ್ಮ ಮಾಮಾರು ಕಟ್ಟ್ಯಾರ ರೀ. ಟೋನ್ ನನಗೆ ಗೊತ್ತಿದ್ದಿಲ್ಲ. ಈ ಸಲ ಅವರಲ್ಲಿ ಟೋನ್ ಕಟ್ಟಕ್ಕೆ ನಾನು ನೋಡಿದ್ದೀನಿ ರೀ. ಸಲ ಹಿಂದೆ ಕುಂದಿರ್ತೀವಲ್ಲ ರೀ, ಮುಂದೆ ಯಾಕೆ ತರಬೇಡ ಬಿಡೋದು ನಾವು ಹಿಂಗೆ ಮಾಡ್ತೀವಿ ರೀ. ಇಲ್ಲ ಇಲ್ಲಿ ಯಾಕೆ ತರಬೇಡ್ರಿ ಅಂತ ಕೇಳಿದೇನೆ ರೀ. ಟೋನ್ ಕಟ್ತೀವ ಆದರೂ ಅದನ್ನು ಇಟ್ಟು ಕೊಟ್ಬಿಟ್ಟಿನಿ ರೀ. ಯಾಕೆ ಇಲ್ಲ ಕೂಡ ಅವ್ರಿಗೆ ಎಷ್ಟು ಸಲ ಒಂದು ಭಾರ ಆಗೋದಂತ ಅದನ್ನು ಕೊಟ್ಟೀನಿ ರೀ ಸಲ. ಈಗ ನೋಡೋಣ ರೀ ಎಷ್ಟೆಷ್ಟು ವ್ಯಾಪಾರ ಆಗುತ್ತೆ ಎಷ್ಟೆಷ್ಟಿಲ್ಲ. ದಿನ ಎಷ್ಟು ವ್ಯಾಪಾರ ಆಯ್ತು ಎಷ್ಟಿಲ್ಲ ಅನ್ನೋದು. ಅಮಾವಾಸ್ಯೆ ದಿನ ಮಾತ್ರ 14,000 ರೂಪಾಯಿ ವ್ಯಾಪಾರ ಆಗೈತೆ ರೀ. ಇನ್ನೊಂದು ಭಾಳ ನಿನ್ನೂ ಆಗೈತೆ ರೀ. ಆದ್ರೆ ಇವತ್ತೂ ಆಗೈತೆ. ಅದು 1,200 1,500 ಆಗೈತೆ. ಇವತ್ತು 1,200 1,500 ಆಗೈತೆ ನೋಡಿರಿ. ಈಗ ಎಲ್ಲ ನನ್ನ ಕೈಯಾಗ ಬಂದಿದ್ದು ಬಟ್ಟೆ ವ್ಯಾಪಾರ ಆಗೈತೆ. ನನ್ನ ಕೈಯಾಗ ಬಂದಿದ್ದು ಈಗ 5,000 ರೂಪಾಯಿ ಬಂದ ನೋಡಿರಿ. ಉಳ್ಕೆ ಉದ್ರಿನದವ್ರು ಉದ್ರಿ ಕೊಡ್ಲಿಕ್ಕೆ ನಡೆಯಲ್ಲ ರೀ. ಹಳ್ಳಿ ಕಡೆ ಒಂದೇ ಊರಾಗುತ್ತಲ್ಲ ರೀ. ಉದ್ರಿ ಕೊಟ್ರೆ ಒಯ್ತಾರೆ. ಮತ್ತು ಅವ್ರು ಹೋದ್ರಂದ್ರೆ ಆಮೇಲೆ ಖಂಡಿತ ತಂದು ಕೊಡ್ತಾರೆ ಅವ್ರು. ಯಾಕೆ ಓದಿನ ತಂದು ಕೊಡಬೇಕಲ್ಲ ರೀ. ಇನ್ನು ಮನ್ಯಾಗ ಇಟ್ಟು ಕೊಡಲ್ಲ ಅಂದ್ಬಿಡ್ರಿ. ಬಿಡು ಎಲ್ಲಿಗಾರ ಹೋಗ್ತೀವಿ ಮುದ್ದೆ ತರ್ತೀವಿ ಬಿಡು ಅಲ್ಲಿ ತರ್ತೀವಿ ಅಂತ ಹಂಗೆ ಹೋಗ್ಬಿಡ್ತಾರೆ. ಬಟ್ ಇಲ್ಲೇ ಕುಂದಿರ್ತಾವೆ ರೀ. ಅದಕ್ಕೆ ಅದ್ರ ಬಗ್ಗೆ ಯಾವ ಥರ ಮಾಡಬೇಕು ಅಂಥೇಳಿ ಅವ್ರಿಗೆ ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಿ ರೀ. ಬಸ್ಸು ಅಂತ ಐತೆ ನೋಡಿರಿ ಅದು ಹೆಸರು. ಅವರು ಕೇಳ್ಯಾರಿ ಕಮೆಂಟ್ ಮಾಡ್ಯಾರ. ಅದಕ್ಕಿನ್ನ ರಿಪ್ಲೈ ಕೊಟ್ಟಿಲ್ಲ ರೀ. ವಿಡಿಯೋ ಮಾಡೋಕ್ಕಿಂತ ನಾವು ಓಕೆ ಬಂದೈತೆ ನೋಡಿ ವಿಡಿಯೋ ಅಂಥೇಳಿ ರಿಪ್ಲೈ ಕಳಿಸ್ಬೇಕಂತೇಳಿ ಬಿಟ್ಟಿನಿ ರೀ. ನನಗೂ ಸಡುವಾಗಿಲ್ಲ. ನೋಡೋಣ ರೀ ಯಾವಾಗತ್ತ ವಿಡಿಯೋ ನಾಳೆಗೆ ನಾಡ್ದಾರಲ್ಲಿ ಖಂಡಿತ ಅದ್ರ ಬಗ್ಗೆ ಬಟ್ಟೆ ಮಾಹಿತಿ ಬಗ್ಗೆ ಯಾರಿಗೆ ವಿಡಿಯೋ ಬೇಕು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನನಗೆ ಅಕ್ಕ ಬಟ್ಟೆ ವ್ಯಾಪಾರ ಮಾಡ್ಬೇಕಂತೀವಿ, ನಾವು ಮಾಡ್ಬೇಕಂತೀವಿ, ಅದ್ರ ಬಗ್ಗೆ ಹೇಳ್ಕೊಡ್ರಿ ಅಂತ ಯಾರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀರಿ ಖಂಡಿತ ಅದ್ರ ಬಗ್ಗೆ ಎಲ್ಲ ಡಿಟೇಲ್ ಬಟ್ಟೆಯಿಂದ ಹಿಡಿದು ಎಲ್ಲ ಯಾವ ಥರ ಮಾರಬೇಕು, ಯಾವ ಥರ ಇಲ್ಲ, ಯಾವ ಥರ ಕಸ್ಟಮರ್ ಹಚ್ಕೋಬೇಕು ಎಲ್ಲ ಥರ ಮಾಹಿತಿ ಕೊಡ್ತೀನಿ ರೀ. ನೀವು ಪ್ಲೀಸ್ ಈ ವಿಡಿಯೋ ನೋಡಿದವರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಬಟ್ಟೆ ಬಗ್ಗೆ ಮಾಹಿತಿ ಬೇಕು ವಿಡಿಯೋ ಮಾಡಿ ಹಾಕಕ್ಕ ಅಂತ ನೀವು ಕೇಳಿದ್ರೆ ಖಂಡಿತ ನಾನು ಕೆಲಸ ಸಡು ಮಾಡ್ಕೊಂಡು ನಮ್ಮ ಯೂಟ್ಯೂಬ್ ಫ್ಯಾಮ್ಲಿ ಕೇಳೈತೆ ಅಂತ ಭಾವಿಸ್ಕೊತ ವಿಡಿಯೋ ಮಾಡ್ತೀನಿ ನೋಡಿರಿ. ನಾನು ನೀವೇನು ಕೇಳ್ತೀರ ಅದು ವಿಡಿಯೋ ಮಾಡಿ ಹಾಕ್ತೀನಿ ರೀ. ಒಂದೊಂದು ವಿಡಿಯೋಕ್ಕೆ ಹಾಕೋದಾಗಲ್ಲ, ಒಂದೊಂದು ವಿಡಿಯೋ ಹಾಕ್ತೀನಿ. ಹಾಕಿದ್ದು ನೋಡಿರಿ, ಸಪೋರ್ಟ್ ಮಾಡಿರಿ. ತುಂಬಾ ಸಪೋರ್ಟ್ ಮಾಡಕತ್ತೀವಿ. ಇದೇ ಥರ ಸಪೋರ್ಟ್ ಮಾಡಿರಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಯಾಕಂದ್ರೆ ಖಂಡಿತ ಕರೆಂಟು ಬರಲ್ಲ ರೀ. ನೋಡ್ತೀನಿ ರೀ ವಿಡಿಯೋ ಮಾಡಿದಾಗ ಕರೆಂಟ್ ಬಂದು ಅಂದ್ರೆ ನಾನು ಪಿಕೋ ಹಾಕಿದ್ದಂದ್ರೆ ಖಂಡಿತ ವಿಡಿಯೋ ಮಾಡ್ತೀನಿ ರೀ. ವಿಡಿಯೋ ಮಾಡಿದಂದ್ರೆ ಶೇರ್ ಮಾಡ್ತೀನಿ ರೀ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ರೀ. ನೋಡಿರಿ ಪಿಕೋ ಹಾಕಾಕತ್ತೀನಿ. ಕರೆಂಟ್ ಬಂದವು. ಟೈಮ್ ಬಂದು 7:30 8 ಗಂಟೆ ಆಗೈತೆ ರೀ. ಅವು ಬರೋದು ಹೋಗೋದು ಮಾಡಾಕತ್ತಾವ್ರಿ. ಈಗ ಅರ್ಧ ಸೀರೆ ಹಾಕಿದ್ದೀನಿ ರೀ. ಮತ್ತು ಕರೆಂಟ್ ಹೋದು ಮತ್ತು ಅರ್ಧ ಹಾಕೀನಿ ರೀ. ಮನೆ ಎಲ್ಲ ಕ್ಲೀನ್ ಮಾಡಿ ನೋಡಿರಿ. ಮನೆ ಹೊಲಸಿತ್ತಂದ್ರೆ ಭಾಳ ಹೊಲಸಿರ್ಬಾರ್ದು. ಬಾ ನೋಡಿರಿ ಎಲ್ಲ ಮನೆ ಕಸ ಗುಡಿಸಿದೆ, ಅಂಗಳ ಕಸ ಗುಡಿಸಿದೆ, ಎಲ್ಲ ಕೆಲಸ ಮಾಡಿನೂ ದೇವ್ರ ಮುಂದೆ ದೀಪ ಹಚ್ಚಿ ಒಂದು ತಾಸು ಕುಂತೀನಿ ರೀ. ಯಾಕಂದ್ರೆ ಕರೆಂಟ್ ಆಗಿಲ್ಲ ರೀ. ಇವತ್ತರ ಸೀರೆ ಉಟ್ಟು ಕಂಪ್ಲೀಟ್ ಮಾಡ್ಬೇಕಂತೀನಿ ರೀ. ಮಾಡೋದಾಗುತ್ತೋ ಇಲ್ಲ ಗೊತ್ತಿಲ್ಲ ರೀ. ಈಗ ಹೊಲ್ಯಾಕತ್ತೀನಿ ರೀ. ಟೈಮು 8 8:30 ಆಗೈತಿ. ನಾ ರೊಟ್ಟಿ ಮಾಡ್ಬೇಕು ರೀ. ಬಜ್ಜಿ ಇಟ್ಟು ಕಲ್ಸೀನಿ ರೀ. ಅವ್ವಾರು ಬಜ್ಜಿ ಮಾಡಿದ್ರಾತು ನಾಳೆ ಊರಿಗೆ ಹೋಗ್ತಾರೆ ಅಂಥೇಳಿ ಬಜ್ಜಿ ಇಟ್ಟು ಕಲ್ಸೀನಿ. ರೊಟ್ಟಿ ಮಾಡೀನಿ ರೀ. ಪಲ್ಯ ಐತೆ. ಅನ್ನ ಮಾಡ್ತೀನವ ಅನ್ನ ಸಾಂಬಾರು ಅಂದೆ ಬ್ಯಾಡ ಅಂದ್ರೆ ಅವ್ವಾರು ಸೀರೆ ಪಿಕೋ ಹಾಕಿ ಮಾಡ್ಬೇಕಂತ ಮಾಡೀನಿ ರೀ. ಏನಾಗುತ್ತಾ ನೋಡೋಣ ಬರ್ರಿ.
ಇವು ಸೀರೆ ಒಂದು ಮಿಷನ್ ಒಂದು ಅಷ್ಟೇ ಜೀವತ್ತಿಂತ್ರಿ. ಇವತ್ತು ಮುಂಜಾನೆ ಕರೆಂಟ್ ಇದ್ದಾಗ 6 ಸೀರೆ ಪಿಕೋ ಹಾಕೋದಲ್ಲ ರೀ, 2-3 ತಾಸು ಹೋಗೈತ್ರಿ. ಮುಂಜಾನೆ ಅವ್ವ ಕಸ ಮುಸ್ರಿ ಮಾಡಿದ್ಲು, ಪಿಕೋ ಹಾಕೋದು ಆಗ್ಲಿಲ್ಲ ನೋಡ್ರಿ. ಅದಕ್ಕೆ ಇವಾಗ ಹಾಕಿದ್ರಾತಂತ ಕುಂತೀನಿ ರೀ. ಯಾಕಂದ್ರೆ ಇವೊಂದು ಪಿಕೋ ಹಾಕೋದು ಅಂದ್ರೆ ತಲೆಬಾಸ್ರಿ. ಇಲ್ಲೇ ತೊಗೊಂಡು ಇಲ್ಲೇ ಹೊಲ್ಯಾಕೆ ಕೊಡ್ತಾರೆ ನೋಡ್ರಿ. ಸೀರೆ ಪಿಕೋ ಹಾಕಾಕತ್ತೀನಲ್ರಿ. ಈ ಥರ ಸೀರೆಗಳು ಅವತ್ತೇ ಖಾಲಿ ಆದವು ನೋಡ್ರಿ. ವರ್ಕ್ ಜಂಪರ್ ವರ್ಕ್ ಭಾರಿ ಇದ್ದು ರೀ. ಅವು ಬ್ಲೌಸ್ ಗ್ರ್ಯಾಂಡ್ ಇದ್ದು ರೀ. ಸೀರೆ ಮೆತ್ತಾಗಿದ್ದು ಅವತ್ತೇ 6 ಸೀರೆ ನಿಂತ ಮಟ್ಟ ಮ್ಯಾಗನೆ 400 ರೂಪಾಯ್ಗೆ ಒಂದು ಕೊಟ್ಟೇನಿ ರೀ. ದಬಾಸ್ ತೊಗೊಂಡು ಹೋಗ್ಬಿಟ್ರಿ ನೋಡ್ರಿ. ಹೊಸ ನಮ್ನಿ ಬಂದು ಅಂದ್ರೆ ನಮ್ಮ ಊರ ಕಡೆ ಮಾರ್ತಾವ್ರಿ, ಹಳ್ಳಿ ಕಡೆ. ರೇಟನ್ನು ನೋಡಿ ಹಾಕ್ಬೇಕ್ರಿ ನಾವು. ಒಬ್ರು ಏನಂದ್ರಿ, ಅಕ್ಕ ನನ್ನ ಬಟ್ಟೆ ವ್ಯಾಪಾರನ ಆಗಲ್ಲ, ಬೇಜಾರು ಆಕತೈತೆ ಅಕ್ಕ ನಿಂದಿಷ್ಟು ವ್ಯಾಪಾರ ಆಗೈತಲ್ಲ ಅಂತೇಳಿ. ಅದು ನಮ್ಗೆ ಅಷ್ಟು ವ್ಯಾಪಾರ ಆಗೈತೆ ಅಂದ್ರೆ ಲಾಭ ಭಾಳ ಇರಲ್ಲ ನೋಡ್ರಿ. ಯಾಕಂದ್ರೆ ನಾನು ಭಾಳ ಲಾಭ ತೊಗೊಳಕ್ಕೆ ಅದು ಈ ವಿಡಿಯೋದಾಗ ಹೇಳಾಕತ್ತೀನಿ ಅಂದ್ರೆ ಎಲ್ತ್ ಆಗುತ್ತೆ ರೀ ವಿಡಿಯೋ. ಹಿಂಗಾಗಿ ನಾನು ಇನ್ನೂ ವಿಡಿಯೋ ಮಾಡ್ತೀನಿ ರೀ ಅದ್ರ ಬಗ್ಗೆ. ಅಕ್ಕ ನೀವು ಯಾವ್ಯಾವ ಬಟ್ಟೆ ತೊಗೊಂಬಂದಿರಿ ಅಂತ ಕೇಳಿರಿ, ಅದು ಒಂದು ಕಮೆಂಟ್ ಐತ್ರಿ. ಇನ್ನೊಂದು, ಅಕ್ಕ ಅವ್ರ ಪ್ರೈಸ್ ಎಷ್ಟು ಹೇಳ್ರಿ, ಸಾರಿ ಪ್ರೈಸ್ ಹೇಳ್ರಿ ಅಂತ ಕೇಳಿರಿ. ಮತ್ತು ಇದು ಒಂದು 3 ಕಮೆಂಟಿಗೆ ಒಮ್ಮೆ ವಿಡಿಯೋ ಮಾಡ್ಬೇಕಂತ ಮಾಡೀನಿ ರೀ. ಯಾರ್ಯಾರಿಗೆ ವಿಡಿಯೋ ಬೇಕು ರೀ ಪ್ಲೀಸ್ ಕಮೆಂಟ್ ಮಾಡಿರಿ. ಬಟ್ಟೆ ಬಗ್ಗೆ ವಿಡಿಯೋ ಬೇಕಾರೆ ಬಟ್ಟೆ ಬಗ್ಗೆ ಮಾಡಿರಿ. ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಆ ಥರ ಕಮೆಂಟ್ ಮಾಡಿರಿ. ನನಗೆ ಎಷ್ಟು ನನ್ನ ಕೈಲಿ ಆದಷ್ಟು ನಂಗೆ ಎಷ್ಟು ಗೊತ್ತೈತೆ ಆದಷ್ಟು ನಿಮ್ಗೆ ಶೇರ್ ಮಾಡ್ತೀನಿ ರೀ. ನೋಡಿ ಇಷ್ಟು ಸೀರೆ ಪಿಕೋ ಹಾಕಿದೆ, ಕರೆಂಟ್ ಮತ್ತೆ ಹೋದು ನೋಡ್ರಿ. ನಾ ಅದಾವ್ರಿ ನಾವು ಕೊಟ್ಟಿನ ಸೀರೆ ಇಷ್ಟು ಕಟ್ ಮಾಡ್ತೀನಿ ರೀ. ರೊಟ್ಟಿ ಮಾಡ್ತೀನಿ ರೀ, ಬಿಟ್ಟೋದು ರೊಟ್ಟಿ ಬಜ್ಜಿ ಮಾಡಿಬಿಡ್ತೀನಿ. ಪಲ್ಯನೂ ಐತ್ರಿ. ಚೂಡ ಬಜ್ಜಿ ತಿಂದ್ರೆ ಆತು. ಮಾಡ್ಬೇಕಂದ್ರೆ ಕರೆಂಟ್ ಬಂದಲ್ಲ ಹಂಗೆ ಬಜ್ಜಿದು ರಾಟಿ ಒಳಗೆ 8 ಸೀರೆ ಪಿಕೋ ಹಾಕಿ ನೋಡ್ರಿ. 1 2 3 4 ಎಲ್ಲ ಇಷ್ಟು ಅವು 4 ಇವು 4 8 ಸೀರೆ ನೋಡ್ರಿ. ನನ್ನ ತಕ ತೊಂದ್ರೆ ನೋಡ್ರಿ. ವ್ಯಾಪಾರ ಆಗುತ್ತೆ ರೀ. ನೋಡ್ಕೊಂಡು ಗಿರಾಕಿ ಹಚ್ಕೋಬೇಕ್ರಿ. ಗಿರಾಕಿ ಹಚ್ಕೊಂಡು ನೋಡ್ಕೊಡ್ರಿ ವ್ಯಾಪಾರ ಆಗುತ್ತೆ. ಯಾವ ಥರ ಗಿರಾಕಿ ಹಚ್ಕೋಬೇಕು ಯಾವ ಥರ ಇಲ್ಲ. ನಾವು ಫಸ್ಟ್ ಎಷ್ಟು ವರ್ಷ ಆಗೈತೆ ಮಾರಾಕತ್ತು, ಎಷ್ಟು ವರ್ಷ ಮ್ಯಾಗ ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅನ್ನೋದು ಎಲ್ಲ ಥರ ಮಾಹಿತಿ ಹೇಳ್ತೀನಿ ರೀ ವಿಡಿಯೋದಾಗ. ಪ್ಲೀಸ್ ನಮ್ಮ ಚಾನಲ್ ಯಾರು ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಕೇಳ್ಕೊತೀವಿ ನೋಡ್ರಿ. ನಿಮ್ಮ ತನಕ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಿ ಅಷ್ಟು ನಮ್ಗೆ ಒಳ್ಳೇದಾಗತ್ತೆ ರೀ. ವಾಚ್ ಅವರ್ ಆಗುತ್ತೆ, ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ತಾರೆ ರೀ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಲಿಕ್ಕಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಆಗಲ್ಲ ರೀ, ಮತ್ತು ವಾಚ್ ಅವರ್ ಆಗಲ್ಲ. ಮತ್ತು ಲೈಕ್ ಕೊಡಿರಿ. ನಿಮ್ಗೆ ವಿಡಿಯೋ ಇಷ್ಟ ಆತಂದ್ರೆ ಒಂದು ಲೈಕ್ ಕೊಡಿರಿ. ಖಂಡಿತ ನಿಮ್ಗೆ ಇಷ್ಟ ಆಗೈತಿ ವಿಡಿಯೋ ನಾನು ಮಾಡ್ಬೇಕು ಅನ್ನೋದೊಂದು ಹುಮ್ಮೆಸ್ ಬರ್ತೀರಿ. ಲೈಕ್ ನೋಡ್ತೀರಿ, ಲೈಕ ಬರಲ್ಲ ರೀ. ನಂದು ವಿಡಿಯೋ 600-700 ಜನ ಓಡುತ್ತೆ ರೀ, 10-12 ಲೈಕ್ ಇರ್ತಾವೆ ನೋಡ್ರಿ. ಕರೆಂಟ್ ಬರಂಗೆ ಕಾಣಲ್ಲ. ನಾನು ಮುಂಜಾನೆ ಹಾಕ್ತೀನಿ ರೀ ಇಷ್ಟು ಪಿಕೋ. ಬಾಯಿ ರೀ ವಿಡಿಯೋಗೆ ಏನು ಮಾಡ್ತೀನಿ.